ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವಿ, ಯಾಕೆ ಬರಲ್ಲ ಅಂತ ಹಿಂಗ ಹಠ ಮಾಡ್ತಿದ್ಯಾ? ಮೊದ್ಲಿಂದನು ನನ್ಗೆಲ್ಲಾ ಕಷ್ಟ ಸುತ್ತಲೂ ನೀ ನನ್ ಜೊತೆಲಿ ಇದ್ದೆ ತಾನೆ. ಈಗ ನೀನ್ ಒಬ್ಳೆ ಹೋಗು ಅನ್ನಕ್ಕೆ ಹೆಂಗೆ ಮನ್ಸ್ ಬರ್ತೈತೆ? ಏನಕ್ಕ ಹಿಂಗ ಹೇಳ್ತಿದ್ಯಾ? ನಿನ್ನ ಜೊತೆ ನಿಮ್ಮ ಮನೆಗೆ ನಾನ್ ಬರೋದು ಎಷ್ಟು ಸರಿ? ಏನಂದೆ? ನಮ್ಮನೆನ? ಯಾವುದೇ ನಮ್ಮನೆ? ನನ್ನವರು ನನ್ ಕುತ್ತಿಗೆ ತಾಳಿನೇ ಕಟ್ಟಿಲ್ಲ ಅನ್ಮೇಕೆ ಅವ್ರ ಮನೆ ನಮ್ಮನೆ ಹೆಂಗಾಗಕ್ ಸಾಧ್ಯ? ಆದ್ರೆ ಆ ಮನೆ ಸೊಸೆಯಾಗಿ ಹೋಗೋ ಸ್ಥಿತಿ ಎದುರಾಗೈತೆ. ಆ ಮನೆಗ್ ಹೋದ್ಮೇಲೆ ಮುಂದೇನು ಎತ್ತ ಅಂತ ನೆನ್ಸ್ಕೊಂಡ್ರೆ ಕಾಲು ಕೈ ನಡುಕ್ತೈತೆ ಕಣೆ. ನೀ ನನ್ ಜೊತೆಲೇ ಇದ್ರೆ ನಂಗ್ ಸ್ವಲ್ಪ ಧೈರ್ಯ ಸಿಗುತ್ತೆ ಕಣೆ. ಬಾರೆ ಹೋಗೋಣ. ಇಲ್ಲ ಅಕ್ಕ, ಅಲ್ಲಿಗ್ ಬಂದ್ರೆ ನಿನಗಿಂತ ದೊಡ್ಡ ಕಷ್ಟ ನನಗಾಗ್ತೈತೆ. ಇದೊಂದು ವಿಷಯದಾಗೆ ನನಗ್ ಬಲವಂತ ಮಾಡ್ಬೇಡ. ನಾನ್ ಬರಕಿಲ್ಲ, ನೀನ್ ಹೋಗ್ಬಾ. ನಿನ್ಬಿಟ್ ನಾನು ಹೆಂಗೆ ಹೋಗ್ಲಿ? ತಾಳಿ ನಿನ್ನ ಹತ್ರ ಐತೆ, ಪ್ರೀತಿ ನನ್ನ ಹತ್ರ ಐತೆ. ಈಗ ನಾವಿಬ್ರು ಎರಡ್ ದೇಹ ಒಂದ್ ಜೀವ ಕಣೆ. ಹೌದು ಪೂರ್ವಿ, ಈ ತಾಳಿ ಕಗ್ಗಂಟು ಸರಿ ಹೋಗೋವರ್ಗೂ ನಾವಿಬ್ರು ಜೊತೆಗೆ ಇರೋಣ. ಇದೆಲ್ಲ ಸರಿ ಹೋಗ್ತೈತಾ ಅಕ್ಕ? ಅಷ್ಟು ಸುಲಭವಾಗಿದೆಲ್ಲ ಮುಗಿಯಕ್ಕಿಲ್ಲ. ಎಲ್ರಿಗೂ ಸತ್ಯ ಗೊತ್ತಾಗೋ ದಿನ ಬಂದೇ ಬರ್ತೈತೆ. ಹೆಚ್ಚು ಅಂದ್ರೆ ಒಂದ್ ಸ್ವಲ್ಪ ದಿನ ನಾವ್ ಇದನ್ನೆಲ್ಲ ಮುಂದೂಡ್ಬೋದು. ಆದ್ರೆ ಈ ತಾಳಿ ಗುಟ್ಟು ರಟ್ಟಾಗೋದಂತೂ ಕಟ್ಟಿಟ್ಟು ಬುತ್ತಿ. ಹಾಗೇನೇ ಮಾಡೋದು? ನನ್ಗಿದನ್ನೆಲ್ಲ ಎದುರಿಸೋ ಶಕ್ತಿ ಇಲ್ಲ ಅಕ್ಕ. ಅದೆಂಗೋ ಅದ್ಯಾವ್ರು ನಮ್ಮಿಬ್ರನ್ನ ಈ ಮದ್ವೆಲಿ ಸಿಕ್ಕಾಕ್ಸ್ಬಿಟ್ಟವನೆ. ಆದ್ರೆ ಇದ್ರಾಗೆ ಒಬ್ರೆ ಹೋರಾಟ ಮಾಡಕ್ ಆಗಕ್ಕಿಲ್ಲ. ನಿನ್ ಜೊತೆಲ್ ನಾನು, ನನ್ ಜೊತೆಲ್ ನೀನ್ ನಿಂತ್ಕೊಂಡು ಇದನ್ನೆಲ್ಲ ಎದುರಿಸ್ಬೇಕಣೆ. ಅದೇನಾಗ್ತೈತೋ ಆಗ್ಲಿ, ಆದ್ರೆ ನಾವಿಬ್ರು ಮಾತ್ರ ಜೊತೆಲೇ ಇರ್ಬೇಕು. ಜಯ, ಯಾಕೆ ಹೀಗ್ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಅಲ್ವೇ, ಮನೆಯಲ್ಲಿ ಎಲ್ರೂ ಸೊಸೆನ್ ಮನೆ ತುಂಬಿಸ್ಕೋಬೇಕು ಅಂತ ಸಂಭ್ರಮದಲ್ಲಿದ್ದಾರೆ. ನೀನ್ ನೋಡಿದ್ರೆ ಹೀಗ್ ಮುಖ ಓದಿಸ್ಕೊಂಡು ಇಲ್ಲಿ ಬಂದ್ ನಿಂತಿದ್ಯಲ್ಲ, ಸರಿನಾ? ಎಲ್ರು ಅಂತ ಹೇಳ್ಬೇಡಿ. ಎಲ್ರು ಅಂತ ಹೇಳಿದ್ರೆ ಅದ್ರಲ್ಲಿ ನಾನು ಸೇರ್ಕೊಳ್ತೇನೆ. ಆದ್ರೆ ನನಗಂತೂ ಯಾವ ಸಂಭ್ರಮನೂ ಇಲ್ಲ. ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಜೀವನ ನನಗ್ ಸಾಕಾಗಿ ಹೋಗಿದೆ. ಆಗ್ಲೇ ನೋಡಿದ್ರಲ್ಲ, ಈ ಮತ್ತಿಗೆ ಬಂದು ಸೊಸೆನ ಕರ್ಕೊಂಡ್ ಬರೋದಕ್ಕೆ ಯಾರ್ಯಾರು ಹೋಗ್ತಾರೆ ಅಂತ ಕೇಳಿ ಕಡೆಗೆ ಅವರೇ ಹೊರಟೋದ್ರು. ಎಲ್ಲದ್ರಲ್ಲೂ ಹೀಗೇನೆ ನಮ್ಮನ್ನ ಕರೆದಂಗ ಆಗ್ಬೇಕು, ಆದ್ರೆ ನಾವು ಹೋಗ್ಬಾರ್ದು. ಇದು ಇನ್ ಮುಂದೆನೂ ಹೀಗೆ ಮುಂದುವರಿಯುತ್ತೆ. ಏನ್ ನೀನ್ ಹೇಳ್ತಾ ಇರೋದು? ಏನ್ ನಿನ್ ಮಾತಿನ ಅರ್ಥ? ಜನಾರ್ದನ್ ತರ ನಂದಂದು ಮದ್ವೆ ಆಯ್ತು. ಜನಾರ್ದನ್ ಕ್ಯಾಟ್ರಿಂಗ್ ನೋಡ್ಕೊಳ್ತಾ ಇದ್ದಾನೆ. ಇಡೀ ಬಿಸ್ನೆಸ್ನ ನನ್ನನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಅಮ್ಮಾಜಿ ಸ್ವೀಟ್ಸ್, ಅಪ್ಪ ಮಕ್ಕಳು, ಅಣ್ಣ ತಮ್ಮಂದ್ರದಾಗತ್ತೆ. ಮಕ್ಕಳಿಲ್ದಿರೋ ನಮ್ಗೆ ಇಲ್ಲಿ ಯಾವ ಬೆಲೆನೂ ಇಲ್ಲ, ಪಾಲು ಇಲ್ಲ. ಇಡೀ ಜೀವನ ನಾವ್ ಹೀಗೆ ಕಳಿಬೇಕಾಗತ್ತೆ. ಜಯ, ನೀನು ಹೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಾ ಇದೀಯಾ. ಒಂದು ವಿಷಯ ಗೊತ್ತಿರ್ಲಿ, ನಮ್ಮ ಅಮ್ಮಾಜಿ ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಲ್ಲ. ನಮ್ಮ ಅಣ್ಣ ಅದಕ್ಕೆ ನಮ್ಮನ್ ಬಿಟ್ಕೊಡಲ್ಲ. ಇನ್ ನಮ್ ಜನಾರ್ದನ ನಂದನಂತೂ ಅವ್ರ ಅಪ್ಪ ಅಮ್ಮನ್ ಹ್ಯಾಗ್ ನೋಡ್ಕೋತಾರೋ, ನನ್ನನ್ನು ನಿನ್ನನ್ನು ಕೊನೆವರೆಗೂ ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಾರೆ. ಆ ನಂಬಿಕೆ ನನಗಿದೆ. ನನ್ನ ನಂಬಿಕೆ ಯಾವತ್ತೂ ಸುಳ್ಳು ಆಗಲ್ಲ. ನೀವು ಅದೇ ಭ್ರಮೆಯಲ್ಲಿರಿ. ಊರವ್ರ ಭವಿಷ್ಯ ಹೇಳೋ ನೀವು ನಮ್ಮ ಭವಿಷ್ಯದ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ?
ಗುಂಪ್ನಲ್ಲಿ ಗೋವಿಂದ ಆಗೋಗ್ತಾ ಇದೀವಿ ನಾವು. ಹಾ, ಪ್ರೆಗ್ನೆನೂ ಇಲ್ವಲ್ಲ ನಿಮ್ಗೆ? ನೋಡಿ, ನನ್ಗೆ ಜನಾರ್ದನ್ ಮೇಲಾಗ್ಲಿ ನಂದನ್ ಮೇಲಾಗ್ಲಿ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಅಪನಂಬಿಕೆನೂ ಇಲ್ಲ. ಅವರಿಬ್ರಿಗೆ ಅವ್ರದೇ ಆದ ಜೀವನ ಶುರು ಆಗಿದೆ. ಪ್ರಾಮುಖ್ಯತೆ ಅನ್ನೋದು ಬದಲಾಗ್ತಾ ಹೋಗ್ತಾ ಇದೆ. ತಿಳ್ಕೊಳ್ಳಿ, ಜನಾರ್ದನ್ಗೆ ನಂದನ್ಗೆ ನಾವಿಬ್ರು ಅಪ್ಪ ಅಮ್ಮ ಇದ್ದಾಗಷ್ಟೇ, ಅಪ್ಪ ಅಮ್ಮ ಅಲ್ಲ. ಏ ಜಯ, ಯಾಕೆ ಹೀಗೆ ಆಡ್ತಿದ್ದಾಳೆ ಇವಳು? ನೀನು ಎಲ್ರು ಬರೋ ಟೈಮ್ ಆಯ್ತು. ಎಲ್ರ ಎದುರಿಗೂ ಇವಳಿಗೆ ಕೊಂಕಾಡಿದ್ರೆ ಏನ್ ಮಾಡೋದು? ಅಬ್ಬಾ, ಅಂತೂ ಪೂರ್ವಿನೂ ಬರೋದಕ್ಕೆ ಒಪ್ಕೊಂಡ್ಲಲ್ಲ. ಸರಿ, ಹಾಗಾದ್ರೆ ಹೊರಡೇನ್ವಾ? ನಂದನ್, ಅತ್ತೆ ಮಾವನ ಆಶೀರ್ವಾದ ತಗೊಳಪ್ಪ. ಪದ್ದು, ನೀನು ಬರವಾ? ಒಳ್ಳೆದಾಗ್ಲಿ ಕಣ, ಒಳ್ಳೆದಾಗ್ಲಿ. ಮಗಳೇ, ಈ ಮನೆ ದೇವತೆ ಕಣೋ ನೀನು. ನಿನ್ನ ಗಂಡನ ಮನೆಗೆ ಕಳಿಸ್ಕೊಡ್ತಿದ್ವಿ. ನಿನ್ನ ಜೊತೆಗೇನೆ ನಮ್ಮ ಮನೆಗಿರೋ ನೆಮ್ಮದಿ, ಪ್ರೀತಿ, ಸಂಭ್ರಮ ಎಲ್ಲನೂ ಒಬ್ಬಿಡ್ತತೆ. ಆದ್ರೆ ಓದ್ ಮನೆಯಾಗೆ ನೀನು ಹೆಂಗ್ ಬದುಕ್ತೀಯ? ಹುಟ್ಟಿದ ಮನೆಗೆ ಹೆಂಗ್ ಗೌರವ ಅರ್ಥತೇನು? ಚಂದಾಗಿ ಬದುಕಬೇಕಲ್ಲಿ, ಚಂದಾಗಿ ಬದುಕಬೇಕು, ಗೌರವ ತರ್ಬೇಕು ನಮ್ಗೆ. ಹಂಗಿರ್ಬೇಕು ನೀನು, ಅರ್ಥ ಆತಲ್ಲ? ನೋಡಿ ಅಂದ್ರೆ, ಈ ನನ್ನ ಮಗಳನ್ನ ಎಷ್ಟು ವರ್ಷ ಕೈ ಹಿಡ್ದು ನಡೆಸಿ ಹೆಗಲ ಮೇಲೆ ಹೊತ್ಕೊಂಡು ಸಿಟ್ಟು ಬಂದಾಗ ರೇಗಿ, ಮುದ್ದಾದಾಗ ಮುದ್ದಿಸಿ ಇಲ್ಲಿವರೆಗೂ ಕರ್ಕೊಂಬಂದ್ಬಿಟ್ಟಿವಿ. ನನಗೆ ಶಕ್ತಿ ಇತ್ತು ಅಲ್ಲಿವರೆಗೂ ಓದಿಸಿವ್ನಿ, ಚೆನ್ನಾಗಿ ಬೆಳೆಸಿವ್ನಿ. ಇನ್ಮೇಲೆ ಇವಳು ನಿಮ್ಮ ಸೊತ್ತು, ನಿಮ್ಮ ಜವಾಬ್ದಾರಿ. ಇನ್ಮೇಲೆ ನೀವು ನೋಡ್ಕೋಬೇಕು ಇವಳು. ನನ್ನ ಮಗಳು ಒಳ್ಳೆಯಳು, ಭಾಳ ಒಳ್ಳೆಯಳು. ಹೋದವಳು ಅಲ್ವರ, ಆದ್ರೆ ಮುಗ್ದೆ ಪ್ರಪಂಚ ಕಡಿಮೆ, ಅಷ್ಟೊಂದು ಅರ್ಥ ಆಗಕ್ಕಿಲ್ಲ. ಏನಾದರೂ ಇವಳಿಗೆ ತಿಳಿತಿದ್ದೆ ತಿಳಿಸ್ಕೊಡಿ, ಗೊತ್ತಾಗ್ತಿರೋ ಗೊತ್ತು ಮಾಡಿಸಿ. ಮಾಡಿದ್ರೆ ತಿತ್ತಿ ಏನು ಕೇಳಲ್ಲ ಇವಳು ನಿಮ್ಮನ್ನ. ಒಡವೆ, ವಸ್ತ್ರ, ಪರಿವಾರ ಏನು ಕೇಳಲ್ಲ. ಒಂದಿಷ್ಟು ಪ್ರೀತಿ ಕೊಟ್ಬಿಡಿ, ಒಂದಿಷ್ಟು ಪ್ರೀತಿ ಕೊಟ್ಬಿಟ್ರೆ ಸಾಕು, ಸಾಕು ಮಕ್ಕಳಿಗೆ. ನೀವೇನು ಯೋಚನೆ ಮಾಡಬೇಡಿ ಮಾವ. ಪದ್ಮಿನಿ ಯಾವಾಗಲೂ ಖುಷಿಯಾಗಿರೋ ಹಾಗೆ ನಾನು ನೋಡ್ಕೋತೀನಿ. ಭುಜಂಗ ಅವರೇ, ನಾವು ನಮ್ಮ ಸೊಸೆನ ನಮ್ಮನೆ ಕರ್ಕೊಂಡು ಹೋಗ್ತಾ ಇಲ್ಲ, ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾ ಇದೀವಿ. ನೀವೇನು ಚಿಂತೆ ಮಾಡಬೇಡಿ. ಮಗಳೇ, ಹೋಗ್ಬಾ ಮಗಳೇ, ನಗ್ನಗ್ತಾ ಇರು. ದೊಡ್ಡ ಮನೆ ಸೇರ್ತಿದ್ಯಾ, ಹೊಂದ್ಕೊಂಡು ಹೋಗ್ಬೇಕು. ಯಾವತ್ತೂ ದೊಡ್ಡೋರ್ಗೆ ಎದುರಾಡ್ದಲ್ಲೇ ತಲೆ ಬಾಗ್ ನಡಿಬೇಕು. ಗಂಡನ ಕಷ್ಟ ಸುಖದಾಗೆ ಸದಾಕಾಲ ಭಾಗಿಯಾಗಿರ್ಬೇಕು, ತಿಳಿತಾ? ಅಣೆ ಅಂದ್ರೆ ನಮ್ಗೆ ನಮ್ ಮಗಳು ನಿಮ್ ಮನೆಯಾಗೆ ಹೆಂಗಿರ್ತಾಳೋ ಅನ್ನೋ ಚಿಂತೆ ಕಿಂಚಿತ್ತೂ ಇಲ್ಲ. ನಮಗ್ ಗೊತ್ತೈತೆ ಅವಳು ಸಂದಾಗಿ ನೆಮ್ಮದಿಯಾಗಿರ್ತಾಳೆ ಅಂತ. ಆದ್ರೆ
ಅವಳಿಲ್ದಿರೋ ಈ ಮನೆಯಾಗೆ ನಾವ್ ಹೆಂಗಿರೋದು ಅಂತ ಗೊತ್ತಾಯ್ತಾ ಇಲ್ಲ. ಲೀಲಾ ಏನಿದು ತಡ ಆಗ್ಬಿಡ್ತತಿ ಇವ್ರಿಗೆ ಹೊರಡಕ್ಕೆ. ಸಮಾಧಾನ ಮಾಡ್ಕೊ. ಊರ್ ಬರ್ಸಿಬೋದು ಎಲ್ಲೋಯ್ತಿದ್ರು. ಈಗ ನಮ್ಮ ಊರ್ ಬಸ್ಸಿನ ಕಾಯ್ಕೊಂಡು ಕೂತ್ಕೊಂಡ್ರೆ ನಿಮಗೆ ತಡ ಆಗ್ಬಿಡ್ತತೆ. ನೀವು ಹೊಂಟ್ಬಿಡ್ರಿ ನೋಡಿ. ಏನ್ ಪೂರ್ವಿ ಇದು, ನೀನು ಹೋಗ್ತಿದ್ಯಾ? ನೀನ್ ಯಾಕ್ಲ ನೊಂದ್ಕೋತಿದ್ಯಾ? ತಗೋ ಮುಸಿ ಬ್ಯಾಗ್ ಇಡು. ಹೋಗ್ಬರ. ಅವಾಗವಾಗ ಅಡಿಯಂದ್ರನ್ನ ಕರ್ಕೊಂಡು ತೋರ್ ಮನೆಗ್ ಬಾ. ಅಪ್ಪಯ್ಯ ಏನಿಲ್ಲ ಅಪ್ಪಯ್ಯ, ನಾನು ಏನಾರ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಕೊಡಿ. ನೀನೇನ್ ತಪ್ಪು ಮಾಡ್ಚೋ? ಹಂಗೆಲ್ಲ ಅನ್ಕೋಬೇಡ. ನೀನೇನ್ ತಪ್ಪು ಮಾಡ್ಚ? ಹೋಗ್ಬಿಟ್ಟ. ಹೋಗಿ ಬರ್ತೀವಿ ಮಾವ. ಹುಷಾರು. ಪಾವನಿ, ಟಾಟಾ. ನಮ್ಮ ಪದ್ಮಿನಿಗೇನೋ ಒಳ್ಳೆ ಮನೆ ಸಿಕ್ಬಿಡ್ತು. ಹಾಗೆ ನಮ್ಮ ಪೂರ್ವಿಗೂ ಅಂಥದ್ದೇ ಮನೆ ಸಿಕ್ಬಿಟ್ರೆ ನಂಗಷ್ಟೇ ಸಾಕು. ಅದಕ್ಕೇನಂತೆ, ನಮ್ ಸಂಬಂಧದಲ್ಲೇ ಪೂರ್ವಿಗೆ ಒಂದ್ ಒಳ್ಳೆ ಹುಡುಗನ್ನ ಹುಡ್ಕಣ ಬಿಡಿ. ಬಾ ಪೂರ್ವಿ, ಕಾರ್ ಹತ್ತು. ಅಪ್ಪಯ್ಯ, ಪೂರ್ವಿ ಮದ್ವೆ ಆಗೋಯ್ತು. ನಂದಣ್ಣವ್ರೆ ಅವಳಿಗೆ ತಾಳಿ ಕಟ್ಟಿದ್ದು.